ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಶಿಲ್ಪಚ್ಚರು. ಸೊ ಮಿಶೋದಲ್ಲಿ ಏನೇನು ತೊಗೊಂಡೆ ಅಂತ ಹೇಳ್ತೀನಿ ಬನ್ನಿ. ಸೊ ಮೈಕ್ ಬೇಕಿತ್ತು ಅಂತ ಮೈಕ್ ತೊಗೊಂಡೆ ನಾನು ಒಂದು. ಆಮೇಲೆ ಬಾತ್ರೂಮ್ ಒಂದು ಡೋರ್ ಮ್ಯಾಟ್ ಬೇಕಿತ್ತು. ಸೊ ಡೋರ್ ಮ್ಯಾಟ್ ತೊಗೊಂಡೆ. ಡೋರ್ ಮ್ಯಾಟ್ ಮಾತ್ರ ತುಂಬ ಚೆನ್ನಾಗಿದೆ ಗೈಸ್, ತುಂಬ ಚೆನ್ನಾಗಿದೆ ನೋಡಿ. ನೀರು ವಾಟರ್ ಹಾಕ್ಬಿಟ್ಟು ಟೆಸ್ಟ್ ಮಾಡಿದ್ದೀನಿ. ನೀರು ಹಾಕಿದ್ರೂ ಸಹ ಅದು ಹಂಗೆ ಡ್ರೈ ಆಗುತ್ತೆ. ಸೊ ಏನು ಪ್ರಾಬ್ಲಮ್ ಇಲ್ಲ, ನೀವು ಬೇಕಾದ್ರೆ ತೊಗೋಬೋದು, ಅದನ್ನು ಏನೂ ತೊಂದರೆ ಇಲ್ಲ. ನೋಡಿ ನೀರು ಹಾಕ್ಬಿಟ್ಟು ಟೆಸ್ಟ್ ಮಾಡ್ತೀವಿ ನೋಡಿ ನಾವು ಎಷ್ಟು ಚೆನ್ನಾಗಿದೆ ಅಂಥೇಳಿ. ಸೊ ಕೈಗೂ ಸಹ ಅದು ಹತ್ತೋದಿಲ್ಲ. ಕ್ವಾಲಿಟಿ ಮಾತ್ರ ಆಸಮಾಗಿ ಬಂದಿದೆ. ಸೊ ಇದನ್ನು ಮಿಶೋದಲ್ಲಿ ತೊಗೊಂಡಿರೋಂಥದ್ದು ನಾನು. ತುಂಬ ಚೆನ್ನಾಗಿ, ಬೇಕಿದ್ರೆ ತೊಗೊಳ್ಳಿ. ಲಿಂಕ್ ಅಂತ ಹಾಕಿ ನಾನು ಲಿಂಕ್ ನಿಮಗೆ ಶೇರ್ ಮಾಡ್ತೀನಿ. ಸೊ ಇದು ಬಂದುಬಿಟ್ಟು ನಾನು ಲಕ್ಷ್ಮಿ ಕೂರಿಸೋದಕ್ಕೆ ಅಂತ ತೊಗೊಂಡಿರೋಂಥದ್ದು. ಸೊ ಇದು ತುಂಬ ಚೆನ್ನಾಗಿದೆ. ಇದು ನಾನು ಮಿಶೋದಲ್ಲಿ ತೊಗೊಂಡಿಲ್ಲ. ಸೊ ಇದು ನಾನು ಮಿಶೋದಲ್ಲಿ ತೊಗೊಂಡಿಲ್ಲ, ಶಾಪಲ್ಲಿ ತೊಗೊಂಡಿರೋಂಥದ್ದು. ನಮ್ಮ ಊರ ಕಡೆ ಹೋಗ್ಬೇಕಾದ್ರೆ ಸೊ ಒಂದು ಇದರಲ್ಲಿ ಒಂದು ಶಾಪಲ್ಲಿ ತೊಗೊಂಡಿರೋಂಥದ್ದು. ಇದು ಚೆನ್ನಾಗಿರಿ ಅಂತ ಬರುತ್ತೆ, ಆ ಕಡೆ ಸೈಡ್ ತೊಗೊಂಡಿರೋಂಥದ್ದು. ತುಂಬ ಚೆನ್ನಾಗಿ ಮಾತ್ರ ಕ್ವಾಲಿಟಿ ಮಾತ್ರ ಸಖತ್ ಬಂದಿದೆ. ಸೊ ಲಕ್ಷ್ಮಿ ಕೂರಿಸುವಾಗ ನಿಮಗೆ ತೋರಿಸ್ತೀನಿ ಅದೇನು ಅಂತೇಳಿ. ಸೊ ಈ ಮೈಕ್ ಬಂದುಬಿಟ್ಟು ನಾನು ಮಿಶೋದಲ್ಲಿ ತೊಗೊಂಡಿರೋಂಥದ್ದು. ಸೊ ಈ ಮೈಕ್ ನನಗೆ ಅಷ್ಟೊಂದೇನು ಇಷ್ಟ ಆಗಲಿಲ್ಲ. ಬರೀ 170 ರೂಪೀಸ್ ಅಷ್ಟೇ, 170ಗೆ. ಸೊ ಅದ್ರದ್ದು ಎಷ್ಟು ಎಫೆಕ್ಟ್ ಬೇಕು ಅಷ್ಟು ಕೊಟ್ಟಿದೆ ಅದು. ಸೊ ನನಗೆ ಯಾಕೋ ಇಷ್ಟ ಆಗಲಿಲ್ಲ, ನಾನು ರಿಟರ್ನ್ ಹಾಕಿದ್ದೆ ಅದನ್ನು. ಸೊ ಹಾಗೆಯೇ ಬನ್ನಿವತ್ತು ಡ್ರ್ಯಾಗನ್ ಫ್ರೂಟ್ಸ್ದು ಜ್ಯೂಸ್ ಮಾಡೋಣ. ಡ್ರ್ಯಾಗನ್ ಫ್ರೂಟ್ಸ್ ನಿಮಗೆ ಗೊತ್ತೇ ಇದೆ ಯಾವ ಥರ ಇರುತ್ತೆ ಅಂತ. ಅದ್ರ ಕಲರ್ ನೋಡಿ ಆ ಥರ ಎಷ್ಟು ಚೆನ್ನಾಗಿದೆ ಅಂಥೇಳಿ. ಸೊ ಡ್ರ್ಯಾಗನ್ ಫ್ರೂಟ್ಸು ಅದು ಸ್ವಲ್ಪ ಕಾಸ್ಟ್ ಜಾಸ್ತಿನೇ, ಪ್ರೈಸ್ ಜಾಸ್ತಿನೇ. ಸೊ ಹೆಲ್ತು ಚೆನ್ನಾಗಿರುತ್ತೆ, ಹೆಲ್ಪ್ಫುಲ್ಲಾಗಿರುತ್ತೆ ಅದು. ಸೊ ಅದನ್ನು ತೊಗೊಂಬಂದಿದ್ದೆ ನಾನು, ಪಾಪು ಬೇಕು ಅಂತ ಹೇಳ್ದೆ ಅಂಥೇಳಿ. ಸೊ ಅದನ್ನು ಕಟ್ ಮಾಡಿಬಿಟ್ಟು ಅದರಲ್ಲಿರೋಂಥ ಮೇಲ್ಗಡೆ ಸಿಪ್ಪೆಲ್ಲ ತೆಗೆದ್ಬಿಟ್ಟು ಅದನ್ನು ಕಟ್ ಮಾಡಬೇಕು ಸಣ್ಣದಾಗಿ. ಸೊ ಚಿಕ್ಕದಾಗಿ ಕಟ್ ಮಾಡೋಂಥದ್ದು. ಸೊ ನನ್ನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ. ನನ್ನ ವಿಡಿಯೋ ನೇಮ್ ಬಂದು ಶಿಲ್ಪಚ್ಚಿರು ಅಂತೇಳಿ. ಸೊ ನಾನು ಹಾಕೋಂಥ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತಂದರೆ ಸೊ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಅಂತ ಕೇಳ್ಕೊತೀನಿ. ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ. ನಾನು ನನ್ನ ವಿಡಿಯೋ ಬಂದು ನನ್ನ ಚಾನಲ್ ಬಂದು ಇವಾಗ ಹೊಸದದು. ಸೊ ಇವಾಗ ನಾನು ಈ ಪಕ್ಕನೇ ನಾನು ಮಾಡ್ತಿರೋಂಥದ್ದು. ಸೊ ನಿಮಗೆ ಇಷ್ಟ ಆಗುತ್ತೋ ಇಲ್ಲ ನನಗೆ ಗೊತ್ತಿಲ್ಲ. ಸೊ ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಒಂದೊಂದೇ ವಿಡಿಯೋ ಹಾಕ್ತಾಯಿರ್ತೀನಿ. ಸೊ ನೋಡಿ ಯಾವ ಥರ ಇರೋದು ಅಂತೇಳಿ. ಕಲರ್ ಮಾತ್ರ ಸಖತ್ತಾಗಿದೆ, ಆಸಮಾಗಿದೆ. ಆ ಥರ ಕಟ್ ಮಾಡಿಬಿಟ್ಟು ಮತ್ತು ಅದಕ್ಕೆ ಹಾಲು ಸಕ್ಕರೆ ಹಾಕ್ಬಿಟ್ಟು ಜ್ಯೂಸ್ ಮಾಡೋದಷ್ಟೇ, ಬೇರೆ ಏನೂ ಇಲ್ಲ. ದೊಡ್ಡ ವಿಚಾರ ಅದರಲ್ಲಿ ಏನೂ ಇಲ್ಲ. ನೋಡಿ ಒಂದು ಹಣ್ಣಿಗೆ ಎಷ್ಟೊಂದು ಪೀಸ್ಗಳಾಗಿದೆ ಅಂಥೇಳಿ. ಸೊ ಇದರಲ್ಲಿ ಚಿಕ್ಕದು ತೊಗೊಳೋಕ್ಕಿಂತ ಸ್ವಲ್ಪ ದೊಡ್ಡದಾಗಿರೋದು ತೊಗೊಂಡ್ರೆ ಬೆಟರು. ಚಿಕ್ಕದು ನಿಮಗೆ ಗೊತ್ತಿದೆ, ಇಂಜೆಕ್ಷನ್ ಮಾಡಿ ದಪ್ಪ ಮಾಡಿರ್ತಾರೆ ಅಂಥೇಳಿ. ಹಾಗಾಗಿ ಸೊ 1-2 ಸ್ಪೂನ್ ಸಕ್ಕರೆ ಹಾಕಿ, ಹಾಲು ಹಾಕಿ ಗ್ರೈಂಡ್ ಮಾಡ್ಕೊಂಬಂದಿರೋಂಥದ್ದು. ಒಂದು ಹಣ್ಣಿಗೆ 3 ಗ್ಲಾಸ್ ಅಷ್ಟು, ಸುಮಾರು 3 ಗ್ಲಾಸ್ ಅಷ್ಟು ನನಗೆ ಜ್ಯೂಸ್ ಆಗಿದೆ. ಸೊ ಟೇಸ್ಟ್ ಮಾತ್ರ ಆಸಮಾಗಿದೆ ಫ್ರೆಂಡ್ಸ್. ಬಟ್ ಸಕ್ಕರೆ ಹಾಕಿಲ್ಲ ಅಂದರೆ ಸ್ವಲ್ಪ ಹುಳಿ ಬರುತ್ತೆ, ಅಷ್ಟು ಬಿಟ್ಟರೆ ಏನೂ ಪ್ರಾಬ್ಲಮ್ ಇಲ್ಲ. ಹೆಲ್ತಿಗೆ ಸಖತ್ ಒಳ್ಳೆಯದು. ಸೊ ತೊಗೊಳ್ಳಿ. ನನ್ನ ಮಗ ನೋಡಿ ಚೆನ್ನಾಗಿದೆ ಅಂತ ಹೇಳ್ತೀನಿ, ಅವನಿಗೆ ತುಂಬ ಇಷ್ಟ ಇದು. ಸೊ ಮಾಡ್ತಾಯಿದ್ದೆ. ಅದಕ್ಕೇ ನನ್ನ ವಿಡಿಯೋ ಇಷ್ಟ ಆಯಿತು ಅಂದರೆ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಇದೇ ಥರ ಸಿಗ್ತಾ ಇರ್ತೀನಿ ಫ್ರೆಂಡ್ಸ್. ಬಾಯ್, ಥ್ಯಾಂಕ್ ಯು ಸೋ ಮಚ್, ಲವ್ ಯು ಆಲ್.